ಏನಿರಲಿ 2 ದಿನ ಸತತವಾಗಿ 2 ದಿನ ಕಲಾಪದ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ ಉತ್ತರವನ್ನ ನೀಡುವ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡಿದ್ರು ಕೂಡ ವಿರೋಧ ಪಕ್ಷದ ಸದಸ್ಯರು ಅಕ್ಷರಶಃ ಮಾತನಾಡಲಿಕ್ಕೆ ಬಿಡದೇ ಇರೋ ರೀತಿಯಲ್ಲಿ ಕಟ್ ಹಾಕಿದ್ದಾರೆ. 2 ದಿನಗಳ ಕಾಲ ಮುಖ್ಯಮಂತ್ರಿಗಳ ಉತ್ತರವನ್ನ ಹೋಲ್ಡ್ ಮಾಡಿದ್ದೆ ವಿರೋಧ ಪಕ್ಷ. ಸಿದ್ದರಾಮಯ್ಯ ಅವ್ರನ್ನ ಮಾತಿನಲ್ಲಿ ಕಟ್ ಹಾಕುವುದು, ಅದರಲ್ಲೂ ಅಸೆಂಬ್ಲಿ ಸಂದರ್ಭದಲ್ಲಿ ಸುಲಭದ ಮಾತಲ್ಲ. ಅಂಥದ್ರಲ್ಲಿ ಈ ಬಾರಿ ಸಿದ್ದರಾಮಯ್ಯ ಅವರ ಮಾತಿಗೆ ಕಡಿವಾಣ ಹಾಕಲಿಕ್ಕೆ ಉತ್ತರ ಕೊಟ್ಟರೂ ಕೂಡ ಅದಕ್ಕೆ ಕೌಂಟರ್ ಕೊಡುವಲ್ಲಿ ಬಿಜೆಪಿ ಒಂದು ಹಂತಕ್ಕೆ ಯಶಸ್ವಿಯಾಗಿದೆ. ಆ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಹಿನ್ನಡೆ ಆಗಿದೆ. ವಾಲ್ಮೀಕಿ ನಿಗಮ ಮೂಡ ಹಗರಣದಿಂದಾಗಿ ಮುಖ್ಯಮಂತ್ರಿಗಳು ಮಂಕಾದಂತೆ ಕಾಣ್ತಾ ಇದ್ದಾರೆ. ಮೇಲ್ನೋಟಕ್ಕೆ ತಪ್ಪಾಗಿಲ್ಲ ಅನ್ನೋದನ್ನ ಸಮರ್ಥಿಸಿಕೊಳ್ಳೋದನ್ನ ಬಿಟ್ಟಿಲ್ಲ. ಮೇಲ್ನೋಟಕ್ಕೆ ಮೂಡ ಹಗರಣದಲ್ಲಿ ತಪ್ಪಿದ್ರೆ ನೀವು ಏನ್ ಬೇಕಾದರೂ ಶಿಕ್ಷೆ ಮಾಡಿ ತನಿಖೆ ನಡೆಸಿ ಅಂತ ಹೇಳೋದನ್ನು ಕೂಡ ಬಿಟ್ಟಿಲ್ಲ. ಆದರೆ ಒಳಗೊಳಗೆ ಮುಖ್ಯಮಂತ್ರಿಗಳಿಗೂ ಕೂಡ ಸಾಕು ಬೇಕಾಗಿ ಹೋಯ್ತಾ 2 ಹಗರಣಗಳು. ಉತ್ತರ ಕೊಡೋಕಾಗದೆ ಪರಿತಪ್ಪಿಸ್ತಿದ್ದಾರೆ ಸಿದ್ದರಾಮಯ್ಯನವರು. ಹಾವಾಭಾವ ಗಮನಿಸಿದಾಗ ಆನ್ ದ ಫ್ಲೋರ್ ಕಲಾಪ ನಡೆಯೋ ಸಂದರ್ಭದಲ್ಲಿ ಹಾಗನ್ನಿಸ್ತಾ ಇದೆ. ಕಲಾಪ ಶುರುವಾದಾಗಿನಿಂದಲೂ ಕೂಡ ಬಿಜೆಪಿ ನಾಯಕರದ್ದೇ ಪ್ರತಾಪ. ಒಂದು ಕಡೆ ಯತ್ನಾಳ್, ಮತ್ತೊಂದು ಕಡೆ ಆರ್ ಅಶೋಕ್, ಮತ್ತೊಂದು ಕಡೆ ಅಶ್ವಥ್ ನಾರಾಯಣ್. ಉತ್ತರ ಕೊಡ್ಲಿಕ್ಕೂ ಕೂಡ ಆಗದಂತಹ ಪರಿಸ್ಥಿತಿಯಲ್ಲಿ ಕಟ್ ಹಾಕಿದ್ದಾರೆ ಸಿದ್ದರಾಮಯ್ಯ ಅವರನ್ನ. ಸಿದ್ದರಾಮಯ್ಯನವರ ಪ್ರತಿ ಮಾತಿಗೂ ಕೂಡ ಪ್ರತಿಪಕ್ಷಗಳು ಅಡ್ಡಗಾಲನ್ನ ಹಾಕ್ತಾ ಇದೆ. ಇದನ್ನು ನೋಡಿದಾಗ ಕಳೆದ ಬಾರಿ ಕೇಂದ್ರದಲ್ಲಿ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಉತ್ತರ ಕೊಡೋ ಸಂದರ್ಭದಲ್ಲೂ ಕೂಡ, ರಾಷ್ಟ್ರಪತಿಗಳ ವಂದನಾ ನಿರ್ಣಯ ಅದಕ್ಕೆ ಉತ್ತರ ಕೊಡೋ ಸಂದರ್ಭದಲ್ಲೂ ಕೂಡ ವಿರೋಧ ಪಕ್ಷಗಳು ಮಣಿಪುರದ ಇಶ್ಯೂ ಹಿಡ್ಕೊಂಡು ಭಾಷಣದ ಉದ್ದಕ್ಕೂ ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ಮೋದಿ ಮಾತನಾಡುವಾಗ ಸತತವಾಗಿ ಅವರಿಗೆ ಅಡ್ಡಗಾಲನ್ನ ಹಾಕಿದ್ವು ಪ್ರತಿಪಕ್ಷಗಳು. ಸೇಮ್ ಸ್ಟ್ರಾಟಜಿ ಇಲ್ಲಿ ಬಿಜೆಪಿ ಅನುಸರಿಸ್ತಾ ಇದೆಯಾ ರಾಜ್ಯದಲ್ಲಿ? ಮುಖ್ಯಮಂತ್ರಿಯ ಪ್ರತಿ ಮಾತಿಗೂ ಕೂಡ ಕೌಂಟರ್ ರಿಯಾಕ್ಷನ್ ಅನ್ನ ಕೊಡ್ತಿದ್ದಾರೆ ವಿರೋಧ ಪಕ್ಷದ ಸದಸ್ಯರು. ಪಿಟಕಂತ ಇಲ್ಲ, ಉತ್ತರ ನೀಡೋದಕ್ಕೂ ಆಗ್ತಾ ಇಲ್ಲ. ಅಂಥ ಸ್ಥಿತಿಯಲ್ಲಿದ್ದಾರೆ ಸದ್ಯಕ್ಕೆ ಮುಖ್ಯಮಂತ್ರಿಗಳು. ಸಾಲು ಸಾಲು ಆರೋಪಗಳು ಬರ್ತಾ ಇದ್ರು ಕೂಡ ಮುಖ್ಯಮಂತ್ರಿಗಳು ಒಂದು ಹಂತಕ್ಕೆ ಸೈಲೆಂಟ್ ಆಗಿದ್ದಾರೆ. ಪಾಯಿಂಟ್ ಟು ಪಾಯಿಂಟ್, ಒಂದಂಶಕ್ಕೆ ಮತ್ತೊಂದಂಶ ಕಾನೂನಾತ್ಮಕ ವಿವರಣೆಗಳ ಜೊತೆಯಲ್ಲಿ ಮಾತನಾಡ್ತಿದ್ದ ಸಿದ್ದರಾಮಯ್ಯನವರು ಹೀಗೆ ಯಾಕಾದ್ರೂ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಮತ್ತೊಂದು ಕಡೆ ಗಮನಿಸಿದ್ವಿ, ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರು, ಒಂದಷ್ಟು ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನ ಮಾಡಿದ್ರು. ಆದರೆ ಅಕ್ಕಪಕ್ಕದಲ್ಲಿ ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲಿ ಯಾವ ಮಿನಿಸ್ಟರ್ ಕೂಡ ಕಾಣಲಿಲ್ಲ. ಆಪ್ತ ವಲಯದವರು, ಸಚಿವ ಸಂಪುಟದ ಸಹೋದ್ಯೋಗಿಗಳು ಯಾರೂ ಇರಲಿಲ್ಲ. ಏಕಾಂಗಿ ಆಗ್ಬಿಟ್ರ. ಸಪ್ರೇಟಾಗಿ 4 ಜನ ಮಿನಿಸ್ಟರ್ಗಳು ಪ್ರೆಸ್ ಮೀಟ್ ಮಾಡಿದ್ರು, ಅದು ಬೇರೆ ವಿಚಾರ. ಆದರೆ ಮುಖ್ಯಮಂತ್ರಿಗಳ ಮೇಲೇನೆ ಬಂದಿರುವ ಆರೋಪಗಳಿಗೆ ಮುಖ್ಯಮಂತ್ರಿಗಳನ್ನು ಸಮರ್ಥಿಸಿಕೊಂಡು ಮಾತನಾಡಲಿಕ್ಕೆ ಪ್ರೆಸ್ ಮೀಟ್ ಮಾಡಿದ ಸಂದರ್ಭದಲ್ಲಿ ಯಾರೂ ಬರಲೇ ಇಲ್ಲ. ಅಸೆಂಬ್ಲಿಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಮಾತನಾಡಿರೋ ಸಂದರ್ಭದಲ್ಲಿ ನಾಮಕಾವಸ್ಥೆಗೆ ಅನ್ನೋ ರೀತಿಯಲ್ಲಿ ಬೆಂಬಲವನ್ನು ಹೊರತುಪಡಿಸಿದ್ರೆ ನಾವಿದ್ದೇವೆ, ನಮ್ಮ ಮುಖ್ಯಮಂತ್ರಿಗಳು ಶುದ್ಧಹಸ್ತರು ಅಂತ ಹೇಳಿ ಗಟ್ಟಿ ಧ್ವನಿಯಲ್ಲಿ, ವಿರೋಧ ಪಕ್ಷಗಳಿಗೆ ಕಂಪೇರ್ ಮಾಡಿದಾಗ ಗಟ್ಟಿ ಧ್ವನಿಯಲ್ಲಿ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಮಾತನಾಡ್ತಿಲ್ಲ. ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಡೋದು ಬೇರೆ, ಬೆಂಬಲ ಆಕ್ಚುಲಿ ಕೊಡೋದು ಕೂಡ ಬೇರೆ. ಮಾಧ್ಯಮಗಳ ಮುಂದೆ ಬೆಂಬಲ ವ್ಯಕ್ತವಾಗ್ತಾ ಇದೆ, ಅಸಲಿಗೆ ಬೆಂಬಲ ಕೊಡ್ತಿದ್ದಾರಾ? ಕ್ವೆಶ್ಚನ್ ಮಾರ್ಕ್. ಕೇಂದ್ರದಲ್ಲಿ ಕಾಂಗ್ರೆಸ್ ಕೇಕೆ ಹಾಕ್ತಾ ಇದೆ ವಿರೋಧ ಪಕ್ಷದ ಸ್ಥಾನದಲ್ಲಿ. ಆದರೆ ರಾಜ್ಯದಲ್ಲಿ ಅದೇ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಬಿಜೆಪಿಯದ್ದು ಟೀಕೆ ಟಿಪ್ಪಣಿ ಮುಂದುವರೆದಿದೆ. ದೆಹಲಿಯಲ್ಲಿ ಪ್ರಧಾನಿ ಮಾತನಾಡೋಕ್ಕಾಗ್ತಾ ಇಲ್ಲ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಮಾತನಾಡೋಕ್ಕಾಗ್ತಿಲ್ಲ ಅನ್ನೋ ಪರಿಸ್ಥಿತಿ. ವಿರೋಧ ಪಕ್ಷಗಳು ಅಲ್ಲಿಗೆ ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇವೆ. ಸರ್ಕಾರವನ್ನ ನಡೆಸ್ತಾ ಇರುವ ಆಡಳಿತಾರೂಢ ಪಕ್ಷದ ಕಿವಿ ಹಂಡೋ ಕೆಲಸವನ್ನ ಕೇಂದ್ರದಲ್ಲಿ ಕಾಂಗ್ರೆಸ್, ರಾಜ್ಯದಲ್ಲಿ ಬಿಜೆಪಿ ಅವಿರತವಾಗಿ ಮಾಡ್ತಾ ಇದೆ. ನೂರ 35ಕ್ಕೂ ಅಧಿಕ ಶಾಸಕರ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡುವಲ್ಲಿ ಗೆದ್ದರೂ ಕೂಡ ಸರ್ಕಾರದ ವಿರುದ್ಧ ಬಂದಿರುವ ಹಗರಣಗಳ ಆರೋಪದ ಸುಳಿಯಲ್ಲಿ ಸೋತೋದ್ರ ಮುಖ್ಯಮಂತ್ರಿಗಳು. ರಾಜ್ಯ ಗೆದ್ದರೂ ಸದನದ ಕಲಾಪದ ಸಂದರ್ಭದಲ್ಲಿ ಸೋತಂತೆ ಕಾಣ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಾತಿಗೆ ಮಾತು, ಏಟಿಗೆ ಏಟು, ಈ ರೀತಿ ಇರ್ತಾ ಇತ್ತು ಸಿದ್ದರಾಮಯ್ಯ ಅವರ ವರಸೆ ಇಷ್ಟು ದಿನಗಳ ಕಾಲ ಕಲಾಪ ನಡೆಯೋ ಸಂದರ್ಭದಲ್ಲಿ. ಆದರೆ ಈಗ ಸೈಲೆಂಟ್ ಅಂದ್ರೆ ಮಾತಾಡ್ತಿಲ್ಲ ಅಂತಲ್ಲ, ಮಾತಾಡಿದ್ರು ಕೂಡ ಎಫೆಕ್ಟಿವ್ ಆಗಿ. ಹಿಂದೆ ಸಿದ್ದರಾಮಯ್ಯ ಅವರ ಮಾತು ಅಂದ್ರೆ ವಿರೋಧ ಪಕ್ಷದವರು ಸೈಲೆಂಟ್ ಆಗೋ ರೀತಿಯಲ್ಲಿ ಇರ್ತಾ ಇದ್ದ ಆ ಪ್ರಖರತೆ ಈಗ ಕಳೆದುಕೊಂಡ್ಬಿಟ್ರ ಸಿದ್ದರಾಮಯ್ಯ ಅವರು. ವಾಲ್ಮೀಕಿ ನಿಗಮ, ಮೂಡ ಹಗರಣ, ಸಾಲು ಸಾಲು ಹಗರಣ. ವಿರೋಧ ಪಕ್ಷಗಳು ಬಾಯಿ ಬಿಟ್ರೆ ಸಾಕು, ಮುಖ್ಯಮಂತ್ರಿಗಳು ಕುರ್ಚಿ ಬಿಟ್ಟು ಕೆಳಗಿಳಿಲಿ ಅಂತ. ಇದೆಲ್ಲದರ ನಡುವೆ ಬಾರಿ ಬಾರಿ ಉತ್ತರ ಕೊಡ್ಲಿಕ್ಕೆ ಬಾಯಿ ತೆರೆದ್ರೂ ಕೂಡ ಅದರಿಂದ ಸಂಪಾದನೆ ಆಗಿದ್ದು ಶೂನ್ಯ. ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಸೆಡ್ಡು ಹೊಡೆಯುವಲ್ಲಿ ದೋಸ್ತಿ ಬಣ ಬಹುತೇಕ ಯಶಸ್ವಿಯಾದಂತೆ ಕಾಣ್ತಾ ಇದೆ. ರಾಜ್ಯ ಗೆದ್ರು
ಅಸೆಂಬ್ಲಿಯಲ್ಲಿ ಸೋತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಿಮಗೆ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೀವಿ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಇವತ್ತು ನಾವು KR ಪುರಂ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಭೈರತಿ ಬಸವರಾಜ್ ಅವ್ರ ಹೆಂಗೆ? ಏನು ಹೇಳ್ಕೊಳೋದೇನಿಲ್ಲ. ವ್ಯಾಪಾರ ಎಲ್ಲ ಮಾಡಕ್ ಬಿಡ್ತಾರಾ? ಇಲ್ಲಿ ಠಿಕಾಣ ಇಲ್ಲ. ಅಲ್ಲಿ ಮಳೆ ಬಂದ್ರೆ ಅಲ್ಲೂ ಸಾಯ್ಬೇಕು, ಬುರ್ದ ಇದ್ದನು ಅಲ್ಲೇ ಸಾಯ್ಬೇಕು. MLA ಹೆಂಗೆ? MLA ಪರವಾಗಿಲ್ಲ, ಬಟ್ ಏನಿದೆಯೋ ಹೆಂಗಿದೆಯೋ ಹಂಗೆ ಇದೆ. ನಮಸ್ಕಾರಪ್ಪ. ನಾವು ಬೀದಿ ವ್ಯಾಪಾರಿಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋದಿಲ್ಲ ಅಂತ ಹೇಳಿದ್ರು DK ಶಿವಕುಮಾರ್ ಅವರು. ಸರ್ಕಾರ ಬರೋಕ್ಕೆ ಮುಂಚೆ CM ಅವರು ಇವಾಗ ಇಲ್ದಿದ್ದು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ.